ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ಕುಡಿಯೋ ನೀರಂತ. ಸೊ 91 ಗ್ರಾಮ ಪಂಚಾಯಿತಿಗಳಲ್ಲಿ 235 ವಿಲೇಜಸ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ಲು ಸುಮಾರು 220 ಪ್ರೈವೇಟ್ ಬೋರ್ವೆಲ್ಗಳನ್ನ ನಾವು ಎಲ್ಲ ಗ್ರಾಮಗಳಲ್ಲಿ ಗುರುತಿಸಿ ಇಟ್ಕೊಂಡಿದ್ದೀವಿ. ಎಲ್ಲೆಲ್ಲಿ ನಮಗೆ ಶಾರ್ಟೇಜ್ ಆಫ್ ವಾಟರ್ ಬರುತ್ತೋ ಅಲ್ಲಿ ನಾವು ಈ ಪ್ರೈವೇಟ್ ಬೋರ್ವೆಲ್ಲಿಂದ ನೀರನ್ನು ಟ್ಯಾಪ್ ಮಾಡಿಕೊಂಡು ನಾವು ಜನಗಳಿಗೆ ಸಪ್ಲೈ ಮಾಡ್ತೀವಿ. ಮೇಡಮ್, ಈ ಸದ್ಯಕ್ಕೆ ಮೇಜರ್ ಈ ಕುಡಿಯೋ ನೀರು ಸಮಸ್ಯೆ ಯಾವ್ಯಾವ ಗ್ರಾಮದಲ್ಲಿ ಕಂಡು ಬಂದಿದೆ ಮೇಡಮ್? ಮೊನ್ನೆ ಅಷ್ಟೇ ಹಾರತ್ಮೇಳೆಯಲ್ಲೆಲ್ಲ ಮುತ್ತಿಗೆ ಹಾಕಿದ್ರು ಮೇಡಮ್. ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಒತ್ತು ಗಾಡಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಮೇಡಮ್ ಅಂಥವು. ಅದೇನಂದರೆ ಕೆಲವು ಕಡೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಬಂದು ಏನಾದರೂ ಪ್ರಾಬ್ಲಮ್ ಇದ್ದಾಗ ಅಂಥ ಸಮಸ್ಯೆ ಬರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಮಗೇನು ಆ ಥರ ಸಮಸ್ಯೆ ಕಂಡು ಬಂದಿಲ್ಲ. ನಾವು ಇಮಿಡಿಯೇಟಾಗಿ ನಮ್ಗೆ ಯಾರಾದರೂ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ PDOಗಳಿಗೆ ಫೋನ್ ಮಾಡಿ ಅಲ್ಲಿ ಏನು ವ್ಯವಸ್ಥೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಆಮೇಲೆ ಅರ್ಬನ್ಗೆ ಸಂಬಂಧಪಟ್ಟಿದ್ದು ನಗರ ಪ್ರದೇಶಗಳಲ್ಲಿ ನಮಗೆ ಸಾಕಷ್ಟು ನೀರಿನ ಇದು ಇದೆ, ಅಲ್ಲೇನು ಸಮಸ್ಯೆ ಬರೋದಿಲ್ಲ. ನಮ್ಮ ನಗರ ಪ್ರದೇಶದಲ್ಲಿ ULBಸಲ್ಲಿ 10 ULBs ಬರುತ್ತೆ, ಅಲ್ಲೇನು ಸಂಬಂಧ. ಮೇಡಮ್, ಈಗ ಡ್ಯಾಮಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಮೇಡಮ್, ಡೇ ಬೈ ಡೇ ಈಗ ಕಡಿಮೆ ಸ್ಟಾಕ್ ಇಟ್ಕೊಂಡಿದ್ದೀವಿ. ನಮ್ಮ ಡ್ಯಾಮಲ್ಲೂ ನಮಗೆ ಕುಡಿಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ನಗರ ಪ್ರದೇಶಗಳಲ್ಲಿ 75 MLD ವಾಟರ್ ಬೇಕಾಗುತ್ತೆ, ಅದು ಶೇಖರಣೆ ಇದೆ ನಮಗೆ. ಅದಕ್ಕಿಂತ ಹೆಚ್ಚಿಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಮೇಡಮ್, ಈಗ ನಾವು ನನ್ನದೊಂದು ಅನುಮಾನ ಇದೆ. ಓಕೆ, ಅದ್ರ ಬಗ್ಗೆ ನಾನು ಸಂಬಂಧಪಟ್ಟವ್ರಿಗೆ ಸರಿಯಾದ ಶುದ್ಧ ಕುಡಿಯೋ ನೀರಿನ ಕೊಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ತೀನಿ. ಆ ಥರ ಕಂಡು ಬಂದರೆ ನಮ್ಮ ಗಮನಕ್ಕೆ ಬಂದರೆ ನಾವು ಇಮಿಡಿಯೇಟಾಗಿ ನಾವು ಇನ್ಸ್ಟ್ರಕ್ಷನ್ನು ಕೊಡ್ತೀವಿ ನಮ್ಮ ನೀರುಗಟ್ಟಿಗಳಿಗೆ, ಕನ್ಸರ್ನ್ PDOಸ್ಗೆ. ಆ ಥರ ಕಂಡು ಬಂದರೆ ನಾವು ನಿಜವಾಗ್ಲೂ ಬೇರೆ ವ್ಯವಸ್ಥೆ ಮಾಡ್ತೀವಿ.